ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. BSFದಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಸುಮಾರು 1121 ಹುದ್ದೆ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ಆನ್ಲೈನ್ ಮೂಲಕ ಅರ್ಜಿಸಲಿಕ್ಕೆ ಆರಂಭವಾಗಿದೆ. ಇಲ್ಲಿ SLC, ITI, PUC ಪಾಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅದು ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ. ಸ್ಯಾಲರಿ 25,500ರಿಂದ 81,001 ರೂಪಾಯಿ ಸ್ಯಾಲರಿ ಇರತಕ್ಕಂಥ ಹುದ್ದೆಗಳಾಗಿವೆ. ಇವಾಗ ಆನ್ಲೈನ್ ಮೂಲಕ ಕಳಿಸಲಿಕ್ಕೆ ಆರಂಭವಾಗಿದ್ದು RO ಮತ್ತು RM ಅಂತ ಹುದ್ದೆ ಕರೆದಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆ ಕರೆದಿರ್ತಕ್ಕಂಥ ಹುದ್ದೆಗಳಾಗಿವೆ. ಈ ಹುದ್ದೆಗೆ 10ನೇ ತರಗತಿ ITI ಹಾಗೂ 12ನೇ ತರಗತಿ ಪಾಸರ್ ಕೂಡ ಅಪ್ಲೈ ಮಾಡಬಹುದು. ವಯೋಮಿತಿ 18ರಿಂದ 25 ವರ್ಷ ವಯೋಮಿತಿಯಾಗಿರುತ್ತದೆ. ಇನ್ನಿದು ವಯೋಮಿತಿ ಸಡಿಲಿಕೆ ಕೂಡ ಕೊಟ್ಟಿದ್ದಾರೆ. OBC 3 ಸಡಿಲಿಕೆ ಇರುತ್ತದೆ, SC ST 5 ಸಡಿಲಿಕೆ ಇರುತ್ತದೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಫೀಮೇಲು, SC ST, ಎಕ್ಸ್-ಸರ್ವಿಸ್ಮನ್, BSF ಡಿಪಾರ್ಟ್ಮೆಂಟ್ ಅವರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆಮೇಲೆ ಜನರಲ್, EWS, OBC ಅವರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ಆಮೇಲೆ ಸರ್ವಿಸ್ ಚಾರ್ಜ್ 59 ರೂಪಾಯಿ ಇರುತ್ತದೆ. ಪೇಮೆಂಟ್ ವಿಧಾನ ಆನ್ಲೈನ್ ಮೂಲಕ ಇರುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರ್ತದೆ, ಇಲ್ಲಿ ಫಿಸಿಕಲ್ ಟೆಸ್ಟ್ ಇರ್ತದೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತವೆ, ಡಾಕ್ಯುಮೆಂಟ್ ವೆರಿಫಿಕೇಷನು, ರಿಡಕ್ಷನ್ ಟೆಸ್ಟು, ಆಮೇಲೆ ಪ್ಯಾರಾಗ್ರಾಫ್ ರೀಡಿಂಗ್ ಟೆಸ್ಟು, ಮೆಡಿಕಲ್ ಈ ರೀತಿ ಟೆಸ್ಟ್ ಕೊಟ್ಟಿದ್ದಾರೆ. ಇನ್ನು ಡೇಟ್ ನೋಡಿದರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 24/8/2025 ಆರಂಭವಾಗಿದೆ. ಲಾಸ್ಟ್ ಡೇಟು 23 ಸೆಪ್ಟೆಂಬರ್ 2025 ಆಗಿದೆ. ಅಷ್ಟೇ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇವಾಗ ಒಂದು PDF ಕೊಟ್ಟಿದ್ದಾರೆ. PDF ಅಲ್ಲಿ ಏನು ಮಾಹಿತಿ ನೋಡೋಣ ಹಾಗೂ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ. ನೋಡಿ, ಇದು BSF ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ನು, ಹೋಮು, ಪ್ರೊಫೈಲು, ಆಮೇಲೆ ರಿಕ್ವೈರ್ಮೆಂಟ್, ಓಪನಿಂಗು, ಕ್ಯಾಂಡಿಡೇಟ್ ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದರೆ ಲಾಸ್ಟ್ ಲಿಂಕ್ ಇದೆ. ಇಲ್ಲಿ ಕರೆಂಟ್ ಓಪನಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರೂಪ್ C ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರ್ ಹಾಗೂ ರೇಡಿಯೋ ಮೆಕ್ಯಾನಿಕ್ ಆ್ಯಂಡ್ ಬೋತ್ ಕೊಟ್ಟಿದ್ದಾರೆ. ಪೋಸ್ಟ್ ಇನ್ ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯೂ ಡೀಟೇಲ್ಸ್ ಹೊಡೆದಾಗ PDF ಓಪನ್ ಆಗುತ್ತೆ. ಆಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ರಿಜಿಸ್ಟರ್ ಮಾಡ್ಕೊಂಡು ಅಪ್ಲೈ ಮಾಡೋದಾಗುತ್ತೆ. ಡೇಟ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು 23 ಸೆಪ್ಟೆಂಬರ್ 2025 ಆಗಿದೆ. ಇದಕ್ಕೂ ಮುಂಚೆ ನಾವು PDF ನೋಡೋಣ. PDF ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಈ ರೀತಿ PDF ಇದೆ. ಸುಮಾರು 30 ಪೇಜ್ PDF ಇದೆ. ಇಲ್ಲಿ ಡೈರೆಕ್ಟರ್ ಆಫ್ ಜನರಲ್ ಬಾರ್ಡರ್ ಸೆಕ್ಯೂರಿಟಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಡೇಟು ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಹೆಡ್ ಕಾನ್ಸ್ಟೇಬಲ್ RO, ಆಮೇಲೆ ಹೆಡ್ ಕಾನ್ಸ್ಟೇಬಲ್ RM ಅಂತ ಕೊಟ್ಟಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪರೇಟರು, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆ ಕೊಟ್ಟಿದ್ದಾರೆ. ಇಲ್ಲಿ ರೇಡಿಯೋ ಆಪರೇಟರು ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಆಮೇಲೆ ಮೆಕ್ಯಾನಿಕ್ ಕೂಡ ಪೇ ಸ್ಕೇಲ್ 25ರಿಂದ 81,100 ರೂಪಾಯಿ 7 CPC ಲೆವೆಲ್ ಇರತಕ್ಕಂಥ ಪೇಮೆಂಟ್ ಆಗಿದೆ. ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ RO ಟೋಟಲ್ ಆಗಿ 910 ಹುದ್ದೆ ಖಾಲಿವೆ. ಆಮೇಲೆ ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕ್ ಹುದ್ದೆಗಳು 211 ಹುದ್ದೆ ಖಾಲಿವೆ. ಟೋಟಲ್ ಆಗಿ 1121 ಹುದ್ದೆ ಖಾಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಕಾಸ್ಟೇಜ್ ಕೊಟ್ಟಿದ್ದಾರೆ, ತಾವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ. ಒಂದು ನಿಮಿಷ ನೋಡಿ, ನೆಗೆಟಿವ್ ಮಾರ್ಕಿಗೆ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಶನ್ ಮಾರ್ಕ್, ಥರ್ಡ್ ಪೇಜ್ ಎಕ್ಸಾಮ್ ಕೊಟ್ಟಿದ್ದಾರೆ. ಸರಿ, ಪೇಜ್ ಮುಂದಾಗಿತ್ತು ನಾವು. ಇಲ್ಲಿ ಫಿಸಿಕಲ್ ಬಗ್ಗೆ ಮೆಡಿಕಲ್ ಕೊಟ್ಟಿದ್ದಾರೆ. ಮೆಥಡ್ ಆಫ್ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಫೇಸ್ PST ಆ್ಯಂಡ್ PET ಕೊಟ್ಟಿದ್ದಾರೆ. ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ. ಪುರುಷರಿಗೆ ಹೈಟು, ಚೆಸ್ಟು, ವೇಟು ಕೊಟ್ಟಿದ್ದಾರೆ. ಆಮೇಲೆ ಮಹಿಳೆಯರಿಗೆ ಕೂಡ ಹೈಟು, ವೇಟು ಕೊಟ್ಟಿದ್ದಾರೆ. ಇಲ್ಲಿ ಫಿಸಿಕಲ್ ಟೆಸ್ಟಲ್ಲಿ ಇಲ್ಲಿ ಮೇಲ್ ಕೊಟ್ಟಿದ್ದಾರೆ. ಇಲ್ಲಿ ಫೀಮೇಲ್ ಕೊಟ್ಟಿದ್ದಾರೆ. 1.6 ಕಿಲೋಮೀಟರ್ 6 ನಿಮಿಷ ರನ್ನಿಂಗ್ ಇರುತ್ತೆ ಪುರುಷರಿಗೆ. ಅದೇ ರೀತಿ ಮಹಿಳೆಯರಿಗೆ 800 ಮೀಟರ್ 4 ನಿಮಿಷ ಇರುತ್ತೆ. ಲಾಂಗ್ ಜಂಪು 11 ಫೀಟ್ ಇರುತ್ತೆ, 3 ಸೆನ್ಸು. ಅದೇ ರೀತಿ ಮಹಿಳೆಯರಿಗೆ 9 ಫೂಟು 3 ಸೆನ್ಸ್ ಇರ್ತವೆ. ಹೈ ಜಂಪು 3 ಫೂಟ್ ಇರುತ್ತೆ, 3 ಸೆನ್ಸು. ಮಹಿಳೆಯರಿಗೆ 3 ಫೂಟು ಹೈ ಜಂಪ್ ಇರುತ್ತೆ. ಇಲ್ಲಿ ಸೆಕೆಂಡ್ ಪೇಸ್ ಅಲ್ಲಿ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಯಾವ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಕ್ವಶನ್ಸು, ಮಾರ್ಕ್ಸು, ರಿಮಾರ್ಕ್ ಕೊಟ್ಟಿದ್ದಾರೆ. ಪಾರ್ಟ್ 1ದಲ್ಲಿ ಫಿಸಿಕ್ಸ್ ಇರುತ್ತೆ, 40 ಕ್ವಶನ್ಸು 80 ಮಾರ್ಕ್ಸ್ ಇರ್ತವೆ. ಮ್ಯಾಥಮೆಟಿಕ್ಸ್ ಅಲ್ಲಿ 20 ಕ್ವಶನ್ಸು 40 ಮಾರ್ಕ್ಸ್ ಇರ್ತವೆ. ಕೆಮಿಸ್ಟ್ರಿಯಲ್ಲಿ 20 ಕ್ವಶನ್ಸು 40 ಮಾರ್ಕ್ಸ್ ಇರ್ತವೆ. ಇಂಗ್ಲೀಷ್ GKದಲ್ಲಿ 20 ಕ್ವಶನ್ಸು 40 ಮಾರ್ಕ್ಸ್ ಇರ್ತವೆ. ಇದು ಎಕ್ಸಾಮ್ ಆಯಿತು 10 ಟೆಸ್ಟು ಇಂಟರ್ಮೀಡಿಯೇಟ್ ಇರತಕ್ಕಂಥ ಎಕ್ಸಾಮ್ ಇರುತ್ತೆ. ಕೊಟ್ಟಿದ್ದಾರೆ ಟೋಟಲು 100 ಮಾರ್ಕ್ಸು 200 ಮಾರ್ಕ್ಸ್ ಇರ್ತವೆ. 100 ಕ್ವಶನ್ಸು 200 ಮಾರ್ಕ್ಸ್ ಇರ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೆಗೆಟಿವ್ ಮಾರ್ಕಿಗೆ ಕೊಟ್ಟಿದ್ದಾರೆ. ಕ್ವಾಲಿಫೈ ಆಗಬೇಕಾದ್ರೆ ಯಾವ ರೀತಿ ಕೊಟ್ಟಿದ್ದಾರೆ. ಅದಕ್ಕೆ PUC SLC ಪಾಸ್ ಅಷ್ಟೇ ಇಲ್ಲ, 10+ ITI ಆಗಿರಬೇಕು ಅಥವಾ PUC ಸೈನ್ಸ್ ಆದರೂ ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ. ಅದು ತೋರಿಸ್ತಾ ಆಮೇಲೆ ಯಾವ ರೀತಿ ಇದೆ ಅಂತ. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಡೀಟೇಲ್ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ
ಇಲ್ಲಿ 5 ವೀಕ್ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಓದ್ಕೊಳ್ಳಿ, ಓದ್ಕೊಂಡು ಆಮೇಲೆ ಅಪ್ಲೈ ಮಾಡಿ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಡೇಟು 24/8/2025 23/9/2025 ಆಗಿರ್ತದೆ. ಇಲ್ಲಿ ರಿಕ್ರೂಟ್ಮೆಂಟ್ ಏಜೆನ್ಸಿ ಕೊಟ್ಟಿದ್ದಾರೆ, ಅಡ್ರೆಸ್ ಕೊಟ್ಟಿದ್ದಾರೆ, ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ ರಾಷ್ಟ್ರ ತೋರಿಸ್ತಾ ಇಲ್ಲಿ ಅಂತ ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಕರ್ನಾಟಕದ್ದು ಬೆಂಗಳೂರಾಗಿದೆ. ದಿ ಇನ್ಸ್ಪೆಕ್ಟರ್ ಜನರಲ್ ಸಿಇ DCO BSF ಬೆಂಗಳೂರು ಕೊಟ್ಟಿದ್ದಾರೆ. ಇದು ಅಡ್ರೆಸ್ ಆಗಿದೆ. ಇದು ಕೂಡ ಬೆಂಗಳೂರು ಕೂಡ ಇದೆ. ಈ ರೀತಿ ಹಲವಾರು ಇಲ್ಲಿ ಬೆಂಗಳೂರು ಬೇರೆ ಬೇರೆ ಇವೆ. ನೋಡ್ಕೊಂಡು ಅಪ್ಲೈ ಮಾಡಬಹುದು ಇಲ್ಲಿ ಅಂತ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಟೈಪ್ ಆಫ್ ಮೆಟ್ರಿಕ್ಸ್ ಕೊಟ್ಟಿದ್ದಾರೆ 2 year ಅಂತ, ಇದನ್ನು ಓದ್ಕೊಳ್ಳಿ. ಇಲ್ಲಿ ಡಿಸ್ಕ್ವಾಲಿಫೈ ಕೊಟ್ಟಿದ್ದಾರೆ, ಕೋರ್ಟ್ ಜಸ್ಟಿಸ್ ಕೊಟ್ಟಿದ್ದಾರೆ. ಇವು ಎರಡು ಪಾಸ್ ಆಗಲಿ. ಇವಾಗ ಎಜುಕೇಶನ್ ಬಗ್ಗೆ ಹೇಳ್ತೀನಿ ನಿಮಗೆ ಅಂತ. 10+2 ಅಂತ ಕೊಟ್ಟಿದ್ದಾರೆ. 10+2 ಅಂದರೆ ITI ಆಗಿರಬೇಕು ಅಥವಾ PUC ಸೈನ್ಸ್ ಕೊಟ್ಟಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಂತ. ಅದರಲ್ಲಿ ತಮ್ಮದು ಯಾವುದಾಗಿದೆ ಅದನ್ನು ನೋಡ್ಕೊಂಡು ಕೇವಲ SLC ಇದ್ದರೆ ಮಾತ್ರ ಇದು ಅಪ್ಲಿಕೇಬಲ್ ಆಗೋದಿಲ್ಲ. PUCಯಲ್ಲಿ ಆರ್ಟ್ಸ್ ಕಾಮರ್ಸ್ದವರಿಗೆ ಅಪ್ಲಿಕೇಶನ್ ಹಾಕಿ ನೋಡಬೇಕು. ತೊಗೋತಿಂದ ಗೊತ್ತಿಲ್ಲ ಮೂಸರಿಗೆ ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ನೋಡಿ. PUC ಆರ್ಟ್ಸ್ ಕಾಮರ್ಸ್ ತೊಗೊಂಡ್ರೆ ಅದು ಅವರು ಕೂಡ ಅಪ್ಲೈ ಮಾಡ್ಬೋದು. ಒಂದು ನಿಮಿಷ, ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ SC ಅಂತ ಕೊಟ್ಟಿದ್ದಾರೆ. ಈ ಹುದ್ದೆಗಳು ಪಾಸ್ ಇನ್ ಇಂಟರ್ಮೀಡಿಯೇಟ್ ಆರ್ 10th ಸ್ಟ್ಯಾಂಡರ್ಡ್ ಕೊಟ್ಟಿದ್ದಾರೆ, ಈಕ್ವಲೆಂಟ್ ಅಂತ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕೊಟ್ಟಿದ್ದಾರೆ. ಅಗ್ರಿಗೇಟ್ 60 ಆಗಿರಬೇಕು ಅಥವಾ ಮೆಟ್ರಿಕ್ಯುಲೇಷನ್ ಈಕ್ವಲೆಂಟ್ ಆಗಿರಬೇಕು ಕೊಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ITI ಆಗಿರಬೇಕು ಅಂತ ಕೊಟ್ಟಿದ್ದಾರೆ, ಇಂಡಸ್ಟ್ರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ. ಇದರಲ್ಲಿ ITI ಕೊಟ್ಟಿರ್ತಕ್ಕಂಥ ಕೆಲವರು ಪೋಸ್ಟ್ ಕೊಟ್ಟಿದ್ದಾರೆ. ಇದು ಟ್ರೇಡು, ಟ್ರೇಡ್ ಆದರೂ ಅಪ್ಲೈ ಮಾಡೋದನ್ನು ಕೊಟ್ಟಿದ್ದಾರೆ. ಡಾಟಾ ಎಂಟ್ರಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇನ್ನು HC ಆಮೇಲೆ ಅದು ಕೂಡ ಸೇಮ್ ಆಗಿದೆ. SLC ಅಥವಾ PUC ಸೈನ್ಸ್ ಕೊಟ್ಟಿದ್ದಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು. ಆಮೇಲೆ 60 ಅಗ್ರಿಗೇಟ್ ಕೊಟ್ಟಿದ್ದಾರೆ. ITIದಲ್ಲಿ ಟೆಲಿವಿಷನ್, ಜನರಲ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಆಪರೇಟರ್, ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಈ ರೀತಿ ಹಲವಾರು ಕೊಟ್ಟಿದ್ದಾರೆ. ಯಾವ ಟ್ರೇಡ್ ಆಗಿ ನೋಡ್ಕೊಂಡು ಅಲ್ಲಿ ಸೇರಿಸಬೇಕಾಗುತ್ತೆ. ನೀವು ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ನೀವು ಅಪ್ಲೈ ಮಾಡುವಾಗ ಅದು ಪೋಸ್ಟ್ ನೇಮ್ ತೋರಿಸುತ್ತೆ. ನೀವು ಬೋತ್ ರೇಡಿಯೋ ಆಪರೇಟರ್, ರೇಡಿಯೋ ಮೆಕ್ಯಾನಿಕ್ ಎರಡನ್ನೂ ಕೂಡ ಅಪ್ಲೈ ಮಾಡ್ಬೋದು. ನೋಡ್ಕೊಂಡು ಅಪ್ಲೈ ಮಾಡಿ. ಏಜು 18ರಿಂದ 25, 30 ಏಜ್ ಕೊಟ್ಟಿದ್ದಾರೆ. ಇಲ್ಲಿ ಕಾಸ್ಟ್ ವೈಸ್ ಏರ್ ಕೊಟ್ಟಿದ್ದಾರೆ, ಅದನ್ನು ಒಂದ್ಸರಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿದ್ದಾನೆ. ಇದು ಹೈಟು 160 ಸೆಂಟಿಮೀಟರ್, 60 ಸೆಂಟಿಮೀಟರ್ ಪುರುಷರಿಗೆ ಇರುತ್ತೆ, 157 ಮಹಿಳೆಯರಿಗೆ ಇರುತ್ತೆ. ನೋಡ್ಕೊಂಡು ಅಪ್ಲೈ. ಇಲ್ಲಿ ಇವಾಗ ಅರ್ಜಿನ ಹೆಸರಿಸ್ಕೊಂಡು ಬರೋಣ. ಇದು ಮೇಲ್ ಲಿಂಕ್ ಆಗಿದೆ. ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡೋದು ಇಲ್ಲಿ ಮಾಡ್ಕೋಬೋದು. ಅಥವಾ ನೇರವಾಗಿ ಕ್ಯಾಂಡಿಡೇಟ್ ಲಾಗಿನ್ ಅಂತ ಕೊಟ್ಟರೆ ಇಲ್ಲಿ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಆಗ್ತಾ ಇದ್ದರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅಥವಾ ನೀವು ಅಲ್ಲೇ ಮೊನ್ನೆ BSF ಅರ್ಜಿ ಹಾಕಿದರೆ ನೇರವಾಗಿ ನಿಮ್ಮ ಮೊಬೈಲ್ ನಂಬರು, ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಅಪ್ಲೈ ಮಾಡ್ಬೋದು. ಅಥವಾ ಫಸ್ಟ್ ಟೈಮ್ ಹಾಕಿದ್ರೆ ಇಲ್ಲಿ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರಲ್ಲ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಈ ರೀತಿ ಇನ್ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ನು, ಅಡ್ರೆಸ್ ಡೀಟೇಲ್ಸು, ಅದರ್ ಡೀಟೇಲ್ಸು, ಕ್ವಾಲಿಫಿಕೇಷನ್ನು, ವರ್ಕ್ ಎಕ್ಸ್ಪೀರಿಯನ್ಸು, ಸರ್ಟಿಫಿಕೇಟ್ ಡಾಕ್ಯುಮೆಂಟು, ಕ್ರೈಟೇರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ನಿಮ್ಮ ನೇಮ್ SLC ಇರೋಲ್ಲಿ ನಿಮ್ಮ ನೇಮ್ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. OTP ಹೋಗುತ್ತೆ, ವೆರಿಫೈ ಮಾಡ್ಕೊಂಡು ಆಮೇಲೆ ರಿಜಿಸ್ಟರ್ ಮಾಡ್ಕೊಂಡು ಅದು ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ವೈಸ್ ಓಪನ್ ಆಗುತ್ತೆ. ಅದು ಅಲ್ಲಿಂದ ಡಾಕ್ಯುಮೆಂಟನ್ನು ಇದಕ್ಕೆ ಕಂಪಲ್ಸರಿ ಡೊಮೆನ್ಸಲ್ಲಿ ನೋಡ್ಕೋಬೇಕಾಗುತ್ತೆ. ಬೇಕಾದ್ರೆ ಸ್ಕ್ಯಾನ್ ಮಾಡಿ ಹಾಕಬೇಕಾಗುತ್ತೆ. PUCದು, ITIದು, SLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅವನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸಹಿ ಕೂಡ ಆಗುತ್ತೆ. ಒಂದ್ಸಾರಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇವತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮುಂಚೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕನ್ನಡ.